बेळगाव जिल्ह्याचे 3 जिल्ह्यात त्रिभाजनचा प्रस्ताव असून गोकाक तसेच चिक्कोडी या 2 नव्या जिल्ह्याचा प्रस्ताव राज्य सरकारसमोर असल्याचे आमदार भालचंद्र झारकिहोळी यांनी स्पष्टीकरण दिलं आहे। आज गुरुवारी आयोजित पत्रकार परिषदेमध्ये ते बोलत होते। यावेळी ते पुढे म्हणाले की बेळगाव जिल्ह्याचा विस्तार हा मोठा असून प्रशासनाचा निर्णय सुलभ करण्यासाठी सदर प्रस्ताव असल्याचं त्यांनी स्पष्टीकरण दिलं। अथणी आणि सौंदती अशा दूरवरच्या तालुक्यातील जनतेला बेळगाव जिल्हा प्रशासकीय दृष्टिकोनातून गैरसोयीचा असल्याची तक्रार अनेकदा केली जाते। त्यामुळे बेळगाव जिल्ह्याचे त्रिभाजन करण्यासाठी आता सरकारी स्तरातून हालचाली सुरू असून सदाशिव आयोगानुसार चिक्कोडी आणि गोकाक या 2 नव्या जिल्ह्यांचा प्रस्ताव आहे। मात्र ऐतिहासिक वारसा असलेल्या बैलुंगल तालुक्याला जिल्ह्याची मागणी असली तरी त्याला जिल्ह्याचा दर्जा देता येणार नाही असे देखील त्यांनी यावेळी स्पष्टीकरण दिलं। ಗೋಕಾಕು ಚಿಕ್ಕೋಡಿನ ಮಾಡಿದ್ದಾರೆ ಯಾಕಂದರೆ ಬೈಲೊಂಗಲ್ ಎ ಸಿ ಆಫೀಸ್ ಅಂತ ಮೊದಲಿಂದ ಐತೆ ಅದ್ರೆ ಮೊದಲೇ ಬ್ರಿಟಿಷ್ ಕಾಲದಿಂದ ಅದು ರಿಕಮೆಂಡ್ ಆಗಿಲ್ಲ ಅದು ಯಾಕಂತ ಅವ್ರು ತೆಗೆದು ನೋಡ್ರೆ ಇವನು ಎರಡೂ ಮಾಡಿ ಯಾಕಂದ್ರೆ ಜೆ ಎಚ್ ಪಟೇಲ್ ಆಲ್ರೆಡಿ ಚಿಕ್ಕೋಡಿ ಗೋಕಾಕ್ ಡಿಕ್ಲೇರ್ ಮಾಡಿಬಿಟ್ಟವ್ರೆ ಆಮೇಲೆ ಪೊಲಿಟಿಕಲ್ ಒತ್ತಡಕ್ಕೆ ಬಂದುಬಿಟ್ಟು ಮನದು ಆಮೇಲೆ ಇದನ್ನು ತಗೊಂಡ್ರೆ ಇಲ್ಲ ಗಡಿ ವಿವಾದ ಇದೆ ಅಂತೇಳಿ ಗಡಿ ವಿವಾದ ಬಗೆಹರಿಯುವವರೆಗೂ ಕೂಡ ವಿಭಜನೆ ಮಾಡಬಾರ್ದು ಒಂದು ಕಡೆ ಇದೆ। ಈಗ ನಮ್ಮದು ಎಲ್ಲ ಒತ್ತಾಯ ಐತ್ರಿ ಅದಕ್ಕೆ ಗೌರ್ಮೆಂಟ್ ಆದಷ್ಟು ಬೇಗನೆ ಡಿಸಿಷನ್ ತೊಗೊಂಡ್ರೆ ಒಳ್ಳೆಯದು। ಈಗ ಅತನಿಯಿಂದ ಬರಬೇಕು ಬೆಳಗಾವಿಗೆ ಅಂತಂದ್ರೆ ಭಾಳಷ್ಟು ತೊಂದರೆಗಳಾಗ್ತವೆ। ನಿಪ್ಪಾಣಿಯಿಂದ ಬರಬೇಕಂತಂದ್ರೆ ಕಷ್ಟ ಆಗ್ತದೆ। ಗೋಕಾಕದಿಂದ ಬೆಳಗಾವಿ ಭಾಳ ಅಂದರೆ ಬಾರ್ಡ್ರಿಂದ ದೂರ ಆಗ್ತದೆ। ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಬೇಗನೆ ಡಿಸಿಷನ್ ಒಂದು ಮಾಡ್ರಂತೆ। ಈ ಅಧಿವೇಶನದೊಳಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಎಲ್ಲ ಶಾಸಕರು ಒಂದಾಗಬೇಕನ್ನುವಂಥದ್ದು ಜನರ ಬಯಕೆ ಇದೆ। ಈ ಅಧಿವೇಶನದಲ್ಲಿ ತಾವು ಏನಾದರೂ ಒಟ್ಟಾಗಿ ಧ್ವನಿ ಎತ್ತೀರಾ? ಅಲ್ಲ ನಿನ್ನೆ ನೋಡ್ರಿ ಡೆಫಿನೆಟ್ ಮಾಡ್ತೀವಿ। ನಿನ್ನ ಬಿ ಜೆ ಪಿ ಕೋರ್ ಕಮಿಟಿ ವಿಚಾರದಾಗ ಒಂದು ಸ್ಟ್ರೈಕ್ ವಿಚಾರ ಬರ್ತೀರಿ 9 ತಾರೀಕು। ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆನ ಮೊದಲ ಚರ್ಚೆ ಮಾಡಬೇಕು। ನೀವು ಲಾಸ್ಟಿಗೆ 2 ದಿವಸ ಮಾಡಬಾರ್ದು ಮೊದಲೇ ಮಾಡಬೇಕಂತ ಅದು ವಿಷಯ ಬಂತು। ನಾವೆಲ್ಲ ಉತ್ತರ ಕನ್ನಡ ಪಕ್ಷಾತೀತವಾಗಿ ಎಲ್ಲ ಸೇರಿ ಹೋರಾಟ ಡೆಫಿನೆಟ್ ಮಾಡ್ತೇವೆ। ಸರಿ, ಧನ್ಯವಾದ ರೀ।